ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಇವಾಗ ನಾವೇನು ಮಾಡೋಣ, ಸೈನ್ಸ್ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಜೈ ಜವಾನ್ ಜೈ ಕಿಸಾನ್ ಅನ್ನೋರು ಯಾರು? ಜೈ ಜವಾನ್ ಜೈ ಕಿಸಾನ್ ಅನ್ನೋರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವಾಗ? 1965 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನಂತಾರ, ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಆಗಿನ ಕಾಲದಲ್ಲಿ ಸೈನಿಕರಿಗೆ ಮತ್ತು ರೈತರಿಗೆ ಜೈ ಅಂತ ಕರೆದಿರ್ತಾರೆ. ಅದೇ ಮುಂದುವರೆದ ಭಾಗವಾಗಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಅಂತ ಹೇಳ್ತಾರೆ ಒಬ್ಬರು. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಯಾರಂತಾರ? ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಅಂತ ಹೇಳಿದವರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕಂತಾರಂದ್ರೆ ವಿಜ್ಞಾನದ ಯುಗ ಪ್ರಾರಂಭ ಆಗುತ್ತೆ, ವಿಜ್ಞಾನ ಯುಗ ಪ್ರಾರಂಭ ಆಗುತ್ತೆ. ಇವತ್ತು ನಾವೇನು ಮಾಡೋಣ, ಸೈನ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ತಗೋಣ. ಬಟ್ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಕೂಡ 1 ಮಾರ್ಕ್ಸ್ ಫಿಕ್ಸ್. ಯಾಕೆ ಹೇಳಿ, SSC GD, ರೈಲ್ವೆ, PC, PSI, KPC ಒಳಗಡೆ ಬರುವಂಥ FD SD ಯಾವುದೋ ಎಕ್ಸಾಮ್ ತಗೊಳ್ಳಿ, ಈ ನಾ ಬರೆದಿರೋಂಥ 18 ಪಾಯಿಂಟ್ಗಳಲ್ಲಿ ಒಂದು ಕ್ವಶನ್ ಖಂಡಿತವಾಗಿ ವಿಜ್ಞಾನದಲ್ಲಿ ಕೇಳಿರ್ತಾರೆ. ಯಾಕಂದ್ರೆ ವಿಜ್ಞಾನಕ್ಕೆ ಮೂಲ ಈ 18 ವಿಷಯಗಳ ಒಳಗೆ ಐತಿ. ಸೈನ್ಸ್, ವಾಟ್ ಈಸ್ ಸೈನ್ಸ್? ವಿಜ್ಞಾನ ಅಂದ್ರೆ ಏನು? ವಿಜ್ಞಾನ ಅಂದ್ರೆ ಇದು ನಂಬರ್ ಆಫ್ ಬ್ರಾಂಚಸ್ ಹೊಂದೈತಿ. ಸೈನ್ಸ್ ಏನು ಮಾಡೈತಿ? ನಂಬರ್ ಆಫ್ ಬ್ರಾಂಚಸ್ ಹೊಂದೈತಿ. ಆ ಎಲ್ಲ ಬ್ರಾಂಚ್ಗಳು ಒಳಗೊಂಡಿದ್ದ ಸೈನ್ಸ್. ಓಕೆ, ನಾವು ಇವಾಗ ವಿಜ್ಞಾನ ಒಳಗಡೆ ಇರುವಂತ ಶಾಖೆಗಳು ಅಂದ್ರೆ ಬ್ರಾಂಚಸ್ ಬಗ್ಗೆ ಸ್ಟಡಿ ಮಾಡೋಣ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ನೀವು ಏನು ಮಾಡ್ರಿ, ಇದನ್ನ ಒಂದ್ಸಲ ನಿಮ್ಮ ನೋಟ್ಸಲ್ಲಿ ಬರ್ಕೊಂಡು ಇಟ್ಕೋರಿ, ಎಕ್ಸಾಮ್ ಟೈಮಲ್ಲಿ ಪ್ರಿಪೇರ್ ಮಾಡ್ತಾ ಇರ್ರಿ. ಫಸ್ಟ್ ಒಂದು ಬರ್ರಿ. ಫಸ್ಟ್ ಯಾವುದಿದೆ ಅಂದ್ರೆ ಅಕಾಸ್ಟಿಕ್ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್ which deals the study of sound. ಅಕಾಸ್ಟಿಕ್ ಅಂದ್ರ ಶಬ್ದಗಳ ಅಧ್ಯಯನ. ಅಕಾಸ್ಟಿಕ್ ಅನ್ನೋದೇನು? ಸೈನ್ಸ್ ಒಂದು ಬ್ರಾಂಚು. ಇಲ್ಲಿ ಬರೆದಿರೋದು ಎಲ್ಲ 18 ಕೂಡ ಸೈನ್ಸ್ ಬ್ರಾಂಚ್ಗಳು. ಓಕೆ, ಅಕಾಸ್ಟಿಕ್ ಏನ್ ಮಾಡುತ್ತಾ? ಶಬ್ದಗಳ ಅಧ್ಯಯನದ ಬಗ್ಗೆ ತಿಳಿಸಿಕೊಡ್ತೈತಿ. ನೆಕ್ಸ್ಟ್ ಪಾಯಿಂಟ್, ಆಂಥ್ರೋಪಾಲಜಿ ಅಂದ್ರೇನು? ಮಾನವನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಂತರ ಆಂಥ್ರೋಪಾಲಜಿ. ಮಾನವನೇನು ಸಾಂಸ್ಕೃತಿಕ ಮತ್ತು ಜೈವಿಕ ವಿಕಾಸಗಳ ಬಗ್ಗೆ ಅಧ್ಯಯನ ಮಾಡೋದು ಯಾವುದಪ್ಪ ಅಂದ್ರೆ ಆಂಥ್ರೋಪಾಲಜಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಆರ್ನಿಥಾಲಜಿ is a branch of science which deals the study of birds. ಪಕ್ಷಿಗಳ ಅಭ್ಯಾಸ ಶಾಸ್ತ್ರವನ್ನು ಆರ್ನಿಥಾಲಜಿ ಅಂತ ಕರೀತಾರೆ. ಇಲ್ಲಿ ಕನ್ನಡದಾಗ ಯಾಕೆ ಬರ್ತೀನಿ ಹೆಚ್ಚಿಗೆ ಅಂತಂದ್ರೆ ಕನ್ನಡ ಮಾಧ್ಯಮ ಹುಡುಗರಿಗೆ ಜಾಸ್ತಿ ಹೆಲ್ಪ್ ಆಗುತ್ತಾ. ಫುಲ್ ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಸರಿಯಲ್ಲ, ಅವರಿಗೆ ಅರ್ಥ ಆಗೋದಿಲ್ಲ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಕನ್ನಡದಲ್ಲಿ ಬರ್ದಿದ್ವಿ. ಸೈನ್ಸ್ ಕೂಡ ಕನ್ನಡದಲ್ಲಿ ಓದ್ಬೋದು, ಯಾವ ಪದಗಳನ್ನು ತರ್ಜುಮೆ ಮಾಡೋಕ್ಕಾಗಿಲ್ಲ ಅದನ್ನು ಮಾಡೋದಿಲ್ಲ, ಉಳಿದು ಮಾತ್ರ ಅದೇ ಥರ ಓದಬೇಕಾಗುತ್ತ. ಆರ್ಕಿಯಾಲಜಿ ಇಸ್ ಎ ಸ್ಟಡಿ ಆಫ್ ಬ್ರಾಂಚ್. ಇದು ಕೂಡ ವಿಜ್ಞಾನದ ಒಂದು ಭಾಗ. ಇದು ಏದ್ರ ಬಗ್ಗೆ ಅಧ್ಯಯನ ಮಾಡುತ್ತಪ್ಪ ಅಂದ್ರೆ ಪ್ರಾಚೀನ ಇತಿಹಾಸ. ನೀವು ಅಲ್ಲಿ ಕೇಳ್ತಿರ್ತೀರಲ್ಲ, ಯಾವುದೋ ಒಂದು ಅಗಿದಾಗ ಪ್ರಾಚೀನದ್ದು ಮೂರ್ತಿ ಸಿಕ್ತು ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೇನಂತಾರ? ಆರ್ನಿಥಾಲಜಿ ಅಂತಾರ. ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಪಳುವಳಿಕೆಗಳ ಬಗ್ಗೆ, ಹಿಂದೆ ನಡೆದಿರುವಂಥ ಯಾವುದೋ ಘಟನೆಗಳ ಬಗ್ಗೆ ಅಧ್ಯಯನ ಮಾಡಿ, ಪ್ರಾಚೀನ ಪಳುವಳಿಕೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತಾರ? ಆರ್ನಿಥಾಲಜಿ ಅಂತಾರ. ನೆಕ್ಸ್ಟ್, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಕ್ರಯೋಜೆನಿಕ್ಸ್ ಏನು ಮಾಡತ್ತಪ್ಪ ಅಂದ್ರೆ ಅತ್ಯಂತ ಶೀತ ಪ್ರದೇಶವನ್ನು ಸೃಷ್ಟಿಸಿ ನಿರ್ವಹಣೆ ಮಾಡುವ ಅಧ್ಯಯನ ಮಾಡೋದು ಯಾವುದಪ್ಪ ಅಂದ್ರೆ ಕ್ರಯೋಜೆನಿಕ್ಸ್ ಎಲ್ಲಿ ಯೂಸ್ ಮಾಡ್ತಾರ? ಉಪಗ್ರಹ ಉಡಾವಣೆ. ವೆರಿ ಇಂಪಾರ್ಟೆಂಟ್. ಉಪಗ್ರಹನ ಉಡಾವಣೆ ಮಾಡುವ ಜಾಗದಾಗ ಕ್ರಯೋಜೆನಿಕ್ಸ್ ನ
ಯೂಸ್ ಮಾಡ್ತಾರೆ. ಅಂದ್ರೆ ಅತ್ಯಂತ ಶೀತ ಪ್ರದೇಶವನ್ನು ಸೃಷ್ಟಿಸಿ ಉಪಗ್ರಹನ ಉಡಾವಣೆ ಮಾಡ್ತಾರೆ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಇಕೋಲಜಿ. ಏನೋ ಇಕೋಲಜಿ. ಇಕೋಲಜಿ ecology is a branch of science which deals the study of environment. Environment ಅಂದ್ರೆ ಏನ? ಪರಿಸರ ಅಧ್ಯಯನ. ಓಕೆ, ಪರಿಸರ ಅಧ್ಯಯನದ ಬಗ್ಗೆ ಹೇಳುವಂತ ವಿಜ್ಞಾನದ ಭಾಗ ಯಾವುದು? ಇಕೋಲಜಿ. ಕ್ವಶನ್ ಮಾತ್ರ ಎಕ್ಸಾಮ್ ನಲ್ಲಿ, ಸ್ಪರ್ಧಾತ್ಮಕ ಎಕ್ಸಾಮ್ ಇದೇ ತರ ಕೇಳ್ತಾರ. ಎಕಾಲಜಿ ಅಂದರೇನು? ಪರಿಸರ ಅಧ್ಯಯನ. ಕೀವರ್ಡ್ ಏನು? ಪರಿಸರ ಅಧ್ಯಯನ. ನೀವು ಬ್ರಾಂಚ್ ಆಫ್ ಸೈನ್ಸ್ ಅದು ಇದು ಏನು ತಲೆಗೆಟ್ಟು ಹೋಗೋರಿ. ಏನ್ ಇಟ್ಕೋರಿ? ಎಕಾಲಜಿ ಅಂದ್ರೆ ಪರಿಸರ ಬಗ್ಗೆ ಅಧ್ಯಯನ ಮಾಡೋದು. ಸಾಕು, ಇಷ್ಟು ಸಾಕು ನಿಮ್ಗೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಏನಪ್ಪಾ ಪಾಯಿಂಟ್ ಅಂದ್ರ ಎಂಬ್ರಾಲಜಿ. ಎಂಬ್ರೋ ಅಂದ್ರೇನು? ಯಾರಿಗಾರ ಗೊತ್ತಾ? ಎಂಬ್ರೋ ಅಂದ್ರ ಭ್ರೂಣ. ಹೊಟ್ಟೆಯಲ್ಲಿರುವ ಭ್ರೂಣದ ಬಗ್ಗೆ ಅಧ್ಯಯನ ಮಾಡೋದಕ್ಕ ಎಂಬ್ರಾಲಜಿ ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ಇಥಾಲಜಿ ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡತ್ತಂದ್ರ ಪ್ರಾಣಿಗಳ ನಡವಳಿಕೆ. ಬಿಹೇವಿಯರ್ ಆಫ್ ಎನಿಮಲ್ಸ್. ಎಥಾಲಜಿ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ದ ಬಿಹೇವಿಯರ್ ಆಫ್ ಎನಿಮಲ್ಸ್. ಬಟ್ ನೀವು ನೋಟ್ಸ್ ಮಾಡುವಾಗ ಮಾತ್ರ ಇಥಾಲಜಿ ಎರೋ ಮಾರ್ಕ್ ಹಾಕಿ ಪ್ರಾಣಿಗಳ ನಡವಳಿಕೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಈ ತರ ಬರೆದಿಟ್ಟುಕೋರಿ. ಈಸಿ ಆಗುತ್ತೆ. ಇನ್ ಡೆಪ್ತ್ ತಗೋ ಅವಶ್ಯಕತೆ ಇಲ್ಲ. ಇನ್ ಡೆಪ್ತ್ ತಗೋರು ಅದನ್ನ ಯಾವುದು MSc BSc ಅಥವಾ MSc ಅಲ್ಲಿ ಹೈಯರ್ ಸ್ಟಡಿ ಮಾಡಿರ್ತಾರಲ್ಲ, ಅವರು ಆ ಬ್ರಾಂಚ್ ಅಲ್ಲಿ ಪರಿಣಿತಿ ಪಡೆದಿರ್ತಾರ, ಅವ್ರಿಗೆ ಬೇಕಾಗೈತಿ. ನಮಗಿದು ಬೇಡ. ನಮ್ಗೇನ್ ಬೇಕು? ಆಸ್ ಪರ್ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ಬೇಕಲ್ಲ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಜ್ಞಾನಕ್ಕಾಗಿ ತೆಗೆದುಕೊಳ್ಳೋನು, ಅದು ಪೂರ್ತಿ ಬೇಡ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಎಂಟಮಾಲಜಿ ಅಂದ್ರೇನು? Entomology is a branch of science which deals with the study of insects. Insects ಅಂದ್ರೇನು? ಕೀಟಶಾಸ್ತ್ರ. ಎಂಟಮಾಲಜಿ ಏನ್ ಮಾಡುತ್ತ? ಕೀಟಗಳ ಬಗ್ಗೆ ಅಧ್ಯಯನ ಮಾಡುತ್ತ. ಅದಕ್ಕೆ ನಾವೇನಂತೀವಿ? ಕನ್ನಡದೊಳಗ ಕೀಟಶಾಸ್ತ್ರ ಅಂತೀವಿ, ಇಂಗ್ಲಿಷ್ ಒಳಗ ಎಂಟಮಾಲಜಿ ಅಂತೀವಿ. ಸ್ಟಡಿ ಆಫ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಜೆನೆಟಿಕ್ಸ್. ಇದೇನ್ ಮಾಡುತ್ತಾ? ಜೀನ್ಸ್ ಬಗ್ಗೆ ಅಧ್ಯಯನ ಮಾಡುತ್ತಾ. ಜೀನ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ, ಮಾನವ ದೇಹದಲ್ಲಿ ಎಷ್ಟು ಜೀನ್ಸ್ ಇದಾವ? ಅದು ಮುಂದಿನ ದಿನಮಾನಗಳಲ್ಲಿ ಡಿಸ್ಕಸ್ ಮಾಡೋಣ. 46 ಇದಾವ. ಅದನ್ನ ನಾನು ನಿಮ್ಗೆ ಮುಂದೆ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತಿಳಿಸ್ಕೊಡ್ತೀನಿ, ವಿಜ್ಞಾನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಆಂಕಾಲಜಿ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ which deals the study of cancer. ಅದಕ್ಕೇನಂತಾರ? ಆಂಕಾಲಜಿ. ನೋಟ್ ದ ಪಾಯಿಂಟ್. ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದು ಯಾವುದು? ಆಂಕಾಲಜಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಆಪ್ಟಿಕ್ಸ್. ಎಲ್ಲಿ ಕೇಳಿರಿ ನೀವು? ಹೇಳು? ಕಾಣಲಿಲ್ಲ ಅಂದ್ರೆ ಡಾಕ್ಟರ್ ಕಡೆ ಹೋಗ್ತಿರಲ್ಲ, ಅಪ್ಟೋಮಲಜಿಸ್ಟ್ ಕಡೆ ಹೋದಾಗ ಆಪ್ಟಿಕ್ಸ್ ಕಡೆ ಕಳಿಸ್ತಾರ. ಕಣ್ಣಿನ ಗ್ಲಾಸು, ಗಾಜು, ಬೆಳಕು. ಓಕೆ, ಸ್ಟಡಿ ಆಫ್ ರೇಸ್ ಅಂಡ್ ಗ್ಲಾಸ್. ಗಾಜಿನ ಬಗ್ಗೆ ಅಧ್ಯಯನ ಮಾಡೋದು ಆಪ್ಟಿಕ್ಸ್. ಇನ್ನು ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಪೀಡಾಲಜಿ is a branch of science which is the study of soil. ಏನೋ ಸಾಯಿಲ್ ಅಂದ್ರೇನು? ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಪೀಡಾಲಜಿ ಅಂತೀವಿ ನಾವು. ಏನಂತೀವಿ? ಪೀಡಾಲಜಿ ಅಂತೀವಿ. ಹಾಗಾಗಿ ಈ 18 ಪಾಯಿಂಟ್ಗಳು ಕೂಡ ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್ ಮಾತ್ರ 100% ಸೈನ್ಸ್ ಅಲ್ಲಿ ಇದು ಇದ್ದೇ ಇರುತ್ತೆ, ಇದರ ಒಂದು ಕೇಳಿರ್ತಾರ. ನೆಕ್ಸ್ಟ್ ಪೋಮಾಲಜಿ ಅಂದ್ರೇನು? ಹಣ್ಣುಗಳ ಬಗ್ಗೆ ಅಧ್ಯಯನ. ಫ್ರೂಟ್ಸ್, ಸ್ಟಡಿ ಆಫ್ ಫ್ರೂಟ್ಸ್. Pomology is a branch of science which deals the study of fruits. Okay, ಫ್ರೂಟ್ಸ್ ಬಗ್ಗೆ ಅಧ್ಯಯನ ಅಂದ್ರೆ ಹಣ್ಣುಗಳ ಬಗ್ಗೆ ಅಧ್ಯಯನ. ನೀವು ಯಾವ ತರ ಬರ್ಕೋಬೇಕು? ನಾ ಹೇಳಿದ ತರ ಬರ್ಕೋಬೇಡ್ರಿ. ಯಾಕಂದ್ರೆ ನೀವು ನಾ ಹೇಳೋದ ಪ್ರಕಾರ ಬರ್ಕೊಂಡ್ಬಿಟ್ರೆ ಅಂದ್ರೆ ನಿಮ್ಗೆ ಲೆಂದಿ ಆಗುತ್ತೆ, ನೋಟ್ಸ್ ಹೆವಿ ಆಗುತ್ತೆ. ಆ ತರ ಬರ್ಕೋಬೇಡ್ರಿ. ಪೊಮಾಲಜಿ ಅಂತ ಬರ್ರಿ, ಹಣ್ಣುಗಳ ಬಗ್ಗೆ
ಅಧ್ಯಯನ, ಹಣ್ಣುಗಳ ಬಗ್ಗೆ ಅಧ್ಯಯನ. ಇಷ್ಟೇ ಬರ್ಕೊಬಿಟ್ರು ಸಾಕು. ಇಷ್ಟು ಬರ್ಕೊಂಡ್ರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓಕೆ. ನಾ ಹೇಳ್ತೀನಿ ಜಾಸ್ತಿ, ಬಟ್ ಅದನ್ನೆಲ್ಲ ಬರ್ಕೊಬಿಡ್ರಿ. ಎಪಿಕಲ್ಚರ್, ಎಪಿಕಲ್ಚರ್ ಏನೋ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆ ಬಗ್ಗೆ ಮಾಡುವ ಅಧ್ಯಯನಕ್ಕೆ ಏನಂತೀವಿ? ಎಪಿಕಲ್ಚರ್ ಅಂತೀವಿ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಅಲ್ಟ್ರಾಸಾನಿಕ್. ಅಲ್ಟ್ರಾಸಾನಿಕ್ ಕೇಳಿದಲ್ಲ, 5th ಸ್ಟ್ಯಾಂಡರ್ಡ್ ನಂತರ 7th 9th 10th ಅಲ್ಲಿ ಅಲ್ಟ್ರಾಸಾನಿಕ್ ಬಗ್ಗೆ ಬಂದಿರ್ತೈತೆ. ಅದಕ್ಕೆ ನಿಮ್ಗೆ ಬೇಸಿಕ್ ಅಲ್ಲಿ ಮೊದಲ 3 ಕ್ಲಾಸ್ಗಳನ್ನು ಯಾವ ತರ ತಗೊಂಡಿನ ಅಂತ ನಿಮ್ಗೆ ಗೊತ್ತಿರಬೇಕು. ಬೇಸಿಕ್ಸ್ ನೀವು ಓದಿರಬೇಕು. ಅವಾಗ ಇದು ಈಸಿಯಾಗಿ ಇದಕ್ಕೆ ಜಾಸ್ತಿ ಟೈಮ್ ಕನ್ಸಂಪ್ಷನ್ ಆಗಲ್ಲ. ಇಲ್ಲಾಂದ್ರೆ ಇದಕ್ಕೆ ಜಾಸ್ತಿ ಟೈಮ್ ಕನ್ಸಂಪ್ಷನ್ ಆಗುತ್ತೆ. ಅಲ್ಟ್ರಾಸಾನಿಕ್ ಅಂದ್ರೇನು? ಶ್ರವಣಾತೀತ ಶಬ್ದಗಳ ತರಂಗಗಳನ್ನು ಅಭ್ಯಾಸ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಏನಂತೀವಿ? ಅಲ್ಟ್ರಾಸಾನಿಕ್. ಅಲ್ಟ್ರಾಸಾನಿಕ್ ಅಂದ್ರೆ ಅತಿ ಕಡಿಮೆ ಶಬ್ದಗಳನ್ನು ಕೇಳುವಂತ 2 ಪ್ರಾಣಿಗಳನ್ನು ಹೆಸರಿಸಿ. 2 ಪ್ರಾಣಿಗಳನ್ನು ಹೆಸರಿಸಿ. ಯಾವುದು ಕೇಳ್ತಾವ ಹೇಳ್ರಿ? ಬಾವಲಿ ಗೊತ್ತಲ್ಲ, ಜೋತ್ ಬಿದ್ದಿರ್ತಾವಲ್ಲ ಗಿಡದಾಗ, ಜೋತ್ ಬಿದ್ದಿರ್ತಾವಲ್ಲ, ಅದಕ್ಕೆ ಬಾವಲಿ ಅಂತಾರ. ಮತ್ತೆ ಇನ್ನೊಂದು ಯಾವುದು? ಹೊರಸೂಸುವಂಥದ್ದು ಯಾವುದು? ಡಾಲ್ಫಿನ್. ಡಾಲ್ಫಿನ್ ಕೂಡ ಅಲ್ಟ್ರಾಸಾನಿಕ್ ಸೌಂಡ್ ಅಲ್ಲಿ ಬರ್ತತಿ. ಎಕ್ಸಾಂಪಲ್. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇಕೆವಾನ್, ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ಬೇಕು? ಇದಕ್ಕೆ ವೆರಿ ಇಂಪಾರ್ಟೆಂಟ್ ಹಾಕೋರಿ. ಯಾಕಂದ್ರ ಈ ಕ್ವಶನ್ ಕಡಿಮೆ ಅಂದ್ರು ನಡೆದ 10 ಎಕ್ಸಾಮ್ಗಳಲ್ಲಿ ಮಿನಿಮಮ್ 3-4 ಎಕ್ಸಾಮ್ ಅಲ್ಲಿ ಗ್ಯಾರಂಟಿ ಬರ್ತೈತಿ. ಇಕೆವಾನ್ ಅಂದರೆ ಏನು? ಹೂಗಳನ್ನು ಕ್ರಮಬದ್ಧವಾಗಿ ಜೋಡಿಸುವ ಜಪಾನಿನ ಶೈಲಿ. ಏನು? ಹೂಗಳನ್ನು ಕ್ರಮಬದ್ಧವಾಗಿ ಜೋಡಿಸುವ ಜಪಾನಿನ ಒಂದು ಶೈಲಿ. ಇದಕ್ಕೇನಂತೀವಿ? ಇಕೆವಾನ್ ಅಂತೀವಿ. ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡಿ ಇಟ್ಕೋರಿ. ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ನ್ಯೂಮಿಸ್ಮ್ಯಾಟಿಕ್ಸ್, ನಾಣ್ಯಗಳ ಸಂಗ್ರಹ ಮತ್ತು ಅದರ ಅಭ್ಯಾಸ. ಇವಾಗ ಯಾರು ನಾಣ್ಯ ಸಂಗ್ರಹ ಮಾಡ್ತೀರಿ, ಯಾರು ಅಭ್ಯಾಸ ಮಾಡ್ತೀರಿ? ಯಾರು ಮಾಡಂಗಿಲ್ಲ. ಬಟ್ ಇದು ವೆರಿ ಇಂಪಾರ್ಟೆಂಟ್. ಕೇಳಿದಾರ, ಬಹಳ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿದಾರ. ಯಾಕೆ ಎಲ್ಲ ಪಾಯಿಂಟು ನಾವು ಯಾಕೆ ವೆರಿ ಇಂಪಾರ್ಟೆಂಟ್ ಅಂತೀವಿ ಅಂದ್ರೆ, ಇವಾಗ ಆಲ್ರೆಡಿ ಎಷ್ಟೋ ಮಂದಿ ಎಕ್ಸಾಮ್ ಮಾಡೋದು ಬಿಟ್ಟವು. ಕೇಳದೇ ಉಳಿದಿರುವಂಥವು ಬಹಳ ಕಡಿಮೆ. ಹಾಗಾಗಿ ಇದು ಒಂದಿಲ್ಲ ಒಂದು ಎಕ್ಸಾಮ್ ಅಲ್ಲಿ ಬಂದಿರ್ತಾವೆ. ಹಾಗಾಗಿ ಎಲ್ಲ ಪಾಯಿಂಟ್ಗಳನ್ನು ಓದ್ಕೊಳ್ಳೇಬೇಕು, ನೆನಪಿಟ್ಕೊಳ್ಳೇಬೇಕು. ಅಂದಾಗ ಮಾತ್ರ ನೀವು ಈಸಿಯಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡಬಹುದು. ಇವಾಗ ಸೈನ್ಸ್ ಬಗ್ಗೆ ಬೇಸಿಕ್ಸ್ ಯಾವ ಬ್ರಾಂಚ್ ಇದಾವ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟೇನೆ. ಮುಂದಿನ ವಿಡಿಯೋದಾಗ ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ಬರ್ತೀನಿ. ಹಾಗಾಗಿ ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಫಾಲೋ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ. ಕಂಟೆಂಟ್ ಮಾತ್ರ ಹೆವಿ ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡ್ರಿ. ನನ್ನ ಜೊತೆ ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಅಧ್ಯಯನ ಸುಖಕರವಾಗಿರಲಿ. ಧನ್ಯವಾದಗಳು.